ಭಾರತಕ್ಕೆ ಜೋರಾಗಿ ತಟ್ಟಿದೆ ಗಲ್ಫ್ ಯುದ್ಧದ ಎಫೆಕ್ಟ್. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ಜಲ ದಿಗ್ಬಂಧನ ಬಿದ್ದಿದೆ. ಸೊ ಹೀಗಾಗಿ ಕಚ್ಚಾ ತೈಲ ಹಾಗೂ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ನಮ್ಮ ರಾಷ್ಟ್ರದಲ್ಲಿ ಭಾರತಕ್ಕೆ ಬಿದ್ದಂತಹ ಪೆಟ್ಟಿದು. ಸೊ ಇದು ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಪ್ರಮುಖವಾದಂತಹ ಮಾರ್ಗ. ಗಲ್ಫ್ ಕಂಟ್ರಿಗಳಿಂದ ನಮಗೆ ಆಮದಾಗುವಂತಹ ಎಲ್ಲ ಸರಕುಗಳಿಗೆ ಮತ್ತು ರಫ್ತಾಗುವಂತಹ ಎಲ್ಲ ಸರಕುಗಳಿಗೆ ಭಾರತಕ್ಕೆ ಕಚ್ಚಾ ತೈಲದ ಹಡಗುಗಳು ಬರ್ತಾ ಇಲ್ಲ. ಕ್ರೂಡ್ ಆಯಿಲ್ ಸಪ್ಲೈ ಆಗ್ತಾ ಇಲ್ಲ. ಗಲ್ಫ್ ರಾಷ್ಟ್ರಗಳಿಂದ ಬರ್ತಾ ಇದ್ದಂತ ಕೆಲ ಹಡಗುಗಳಿಗೆ ತಡೆಯಾಗಿದೆ. 37 ಹಡಗುಗಳು ಅನ್ನೋ ಮಾಹಿತಿ ಇತ್ತು ಮೊನ್ನೆವರೆಗೂ. ಇವತ್ತಿನಿಂದ LPG ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗಿದೆ. ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ 60 ರೂಪಾಯಿ ಜಾಸ್ತಿ ಆದ್ರೆ ವಾಣಿಜ್ಯ ಬಳಕೆಯ ಸಿಲಿಂಡರ್ನ ಬೆಲೆ ಈಗಿರೋದ್ರ ಮೇಲೆ 120 ರೂಪಾಯಿ ಜಾಸ್ತಿ ಆಗಿದೆ. ಇಷ್ಟೇ ಅಲ್ಲ, ಅಡುಗೆ ಎಣ್ಣೆ ಬೆಲೆ ಮೇಲೂ ಕೂಡ ಯುದ್ಧ ಎಫೆಕ್ಟ್ ಬಿದ್ದಿದೆ. ಪ್ರತಿ ಲೀಟರ್ ಅಡುಗೆ ಎಣ್ಣೆ ಈಗಿದ್ದಂತ ಬೆಲೆ ಮೇಲೆ 5 ರಿಂದ 6 ರೂಪಾಯಿ ಜಾಸ್ತಿ ಆಗಿದೆ. ಸೊ ಈ ರೀತಿಯಾಗಿ ಗಲ್ಫ್ ಕಂಟ್ರಿಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಭಾರತದ ಮೇಲೆಯೂ ಕೂಡ ಅದರ ಕರಿ ಛಾಯೆ ಆವರಿಸಿಕೊಳ್ತಾ ಇದೆ ನಿಧಾನಕ್ಕೆ. ಅಂದರೆ ಸದ್ಯಕ್ಕೆ ಆತಂಕ ಪಡುವಂತಹ ಯಾವುದೇ ರೀತಿಯಾದಂತಹ ಸಿಚುವೇಶನ್ಗಳು ಇಲ್ಲ ಅನ್ನುವಂತಹ ಅಭಯ ಸರ್ಕಾರದಿಂದ ಸಿಗ್ತಾ ಇದೆ, ಕೇಂದ್ರ ಸರ್ಕಾರದಿಂದ. ಇನ್ನು ಆಯಿಲ್ ವರ್ತಕರ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ರು. ಏನ್ ಹೇಳಿದ್ರು ಅಂತ ನೋಡು. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇರಾಕ್ ಮತ್ತು ಅಮೆರಿಕ ಮಧ್ಯೆ ನಡೀತಿರುವಂತಹ ಯುದ್ಧದ ಎಫೆಕ್ಟ್ ಈಗ ಭಾರತದ ಮೇಲೂ ಕೂಡ ತಟ್ಟಿದೆ. ಅದರ ಎಫೆಕ್ಟ್ ದಿನಬಳಕೆಯ ವಸ್ತುಗಳು ಕೂಡ ಹೆಚ್ಚಳ ಆಗ್ತಾ ಇದೆ. ಅಡುಗೆ ಎಣ್ಣೆ ದರನೂ ಕೂಡ 5 ರೂಪಾಯಿ ಪರ್ ಲೀಟರ್ ಹೆಚ್ಚಾಗಿದೆ. ಇನ್ನೂ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಆಯಿಲ್ ವರ್ತಕರ ಸಂಘದ ಅಧ್ಯಕ್ಷ ಅಂತ ಸತ್ಯನಾರಾಯಣ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಎಷ್ಟು ದಿನ ಆಯ್ತು ಸರ್ ದರ ಹೆಚ್ಚಳಾಗಿ? ಸರ್, ಒಂದು ಇಂದಿನ ಶುಕ್ರವಾರದಿಂದ ದರ ಹೆಚ್ಚಳ ಆಗ್ತಾ ಇದೆ. ಶನಿವಾರ, ಸೋಮವಾರ ದಿವಸ 1 ರೂಪಾಯಿ ಜಾಸ್ತಿ ಆಗ್ತಾ ಇದೆ ಸರ್, ಪರ್ ಲೀಟರ್ ಸರ್. ಎಷ್ಟು ಸರ್ ಇಲ್ಲಿವರೆಗೆ ಜಾಸ್ತಿ ಆಗಿರೋದು? ಅಂದ್ರೆ 4 ರಿಂದ 5 ರೂಪಾಯಿನ ಒಂದು ವಾರದಲ್ಲಿ 5 ರೂಪಾಯಿ ಜಾಸ್ತಿ ಆಗಿದೆ ಸರ್. ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ ಇದೆಯಾ ಸರ್? ಯುದ್ಧ ನಿಲ್ಲದೆ ಇದ್ರೆ ಖಂಡಿತವಾಗ್ಲೂ ಇನ್ನೊಂದು 3-4 ರೂಪಾಯಿ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸರ್. ಅಲ್ಲ, ಆಯಿಲ್ ಯೂಶಲಿ ಮಲೇಷ್ಯಾದಿಂದ ಬರೋದಲ್ವಾ, ಬಟ್ ಅದ್ರ ಎಫೆಕ್ಟ್, ಯುದ್ಧದ ಎಫೆಕ್ಟ್ ಯಾಕೆ ಆಗ್ತದೆ? ಇಲ್ಲ, ಈಗ ಇದು ಕರೆನ್ಸಿ ಮೇಲೆ ಡಿಪೆಂಡ್ ಸರ್. ಪರ್ಚೇಸ್ ಮಾಡೋದೆಲ್ಲ ಅವರು ಡಾಲರ್ಸ್ ಮೇಲೆ ಇದು ಮಾಡ್ತಾರೆ. ಯುದ್ಧ ಸ್ಟಾರ್ಟ್ ಆದಮೇಲೆ ಡಾಲರ್ ಸುಮಾರು 1.5 ರಿಂದ 2 ರೂಪಾಯಿ ಜಾಸ್ತಿ ಆಗಿದೆ. ಆದರೆ ಆಟೋಮೆಟಿಕ್ ಆಗಿ ಅದ್ರ ಮೇಲೆ ಇದಾಗುತ್ತೆ. ಪ್ಲಸ್ ಸನ್ಫ್ಲವರ್ ಆಯಿಲ್ ಎಲ್ಲ ನಮ್ಮ ಇರಾನ್ ಇದರಿಂದನೇ ಬರಬೇಕು. ಪಾಮ್ ಆಯಿಲ್ ಆದರೆ ಮಲೇಷಿಯಿಂದ ಡೈರೆಕ್ಟಾಗಿ ಬರುತ್ತೆ. ಹರ್ಮಜ್ ಜಲಸಂಧಿಯಿಂದ ಬರಬೇಕು. ಅಲ್ಲೇನೋ ಶಿಪ್ ಎಲ್ಲ ಇದಾದರೆ ಕಷ್ಟ ಆಗುತ್ತೆ. ಇಂಡೋನೇಷ್ಯಾ ಇದೆ ನಮಗೆ ಬರೋದು, ಅರ್ಜೆಂಟೈನಾ ಇದೆ, ಅಮೆರಿಕಾಯಿಂದ ಎಲ್ಲ ಬರುತ್ತೆ. ಈ ಇರಾನ್ ಮತ್ತು ಇರಾಕ್ ಆ ಮಧ್ಯಪ್ರಾಚ್ಯದ ದೇಶಗಳಿಂದವೆ, ಅಲ್ಲಿಂದ ಬರುವಂತವು ಯಾವಿದೆ ಸರ್? ಅದ್ರ ಎಫೆಕ್ಟ್ ಏನಾಗ್ತಿದೆ? ಶಿಪ್ಮೆಂಟ್ ಆಗ್ತಿದೆಯಾ? ಶಿಪ್ಮೆಂಟ್ ಇದು ಬರ್ತಾ ಇದೆ ಕಮ್ಮಿ ಅಂತ ಹೇಳ್ತಾರೆ. ಪ್ಲಸ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮತ್ತೆ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ, ಅವೈಲಬಿಲಿಟಿ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ಶಿಪ್ಪಿಂಗ್ ಏನಾದರೂ ಸ್ವಲ್ಪ ಈಜಿ ಆಗಿಬಿಟ್ರೆ ಇದಾಗುತ್ತೆ. ಪ್ಲಸ್ ನಮ್ಮ ಲೋಕಲಲ್ಲೂ ಸ್ವಲ್ಪ ಕ್ರಾಪ್ ಎಲ್ಲ ಕಮ್ಮಿ ಆಗಿದೆ ಸರ್. ಲೋಕಲ್ ಕ್ರಾಪ್ ಆದ್ರೂ ಚೆನ್ನಾಗಿದ್ದಿದ್ರೆ ಸ್ವಲ್ಪ ರೇಟ್ ಕಮ್ಮಿ ಆಗ್ತಾ ಇತ್ತು. ಕಡಲೆಕಾಯಿ ಬೀಜ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೂರ್ಯಕಾಂತಿ ಬೀಜನೂ ಜಾಸ್ತಿ ಆಗಿದೆ. ಸೂರ್ಯಕಾಂತಿ ಎಣ್ಣೆ ಲೋಕಲ್ಲು ಜಾಸ್ತಿ ಆಗಿದೆ. ಸ್ಟಾಕ್ ಏನಿಲ್ವಾ ಸರ್? ಯೂಶಲಿ ಇರುತ್ತಲ್ಲ ಮಾರ್ಕೆಟ್ ವರ್ಕ್, ನೀವೆಲ್ಲರೂ ಸ್ಟಾಕ್ ಇಟ್ಕೊಂಡಿರ್ತೀರಿ, ಬಟ್ ಆ ರೀತಿ ಕಾಣಿಸ್ತಿಲ್ವಾ? ಇಲ್ಲ ಸರ್, ಸ್ವಲ್ಪ ಸ್ಟಾಕ್ ಲಿಮಿಟೆಡ್ ಆಗಿ ಕೊಡ್ತಾ ಇದ್ದಾರೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇಲ್ಲ. ಅದರಲ್ಲಿ ನೋಡ್ಕೊಂಡು ಎಲ್ರಿಗೂ ಕೊಡಬೇಕಲ್ಲ, ಎಲ್ಲ ಡೀಲರ್ಗೂ ಕೊಡಬೇಕು ಅಂತ ಹೇಳ್ಬಿಟ್ಟು ಲಿಮಿಟೆಡ್ ಆಗಿ ಅವರು ಕಳಿಸ್ತಾ ಇದ್ದಾರೆ ಸರ್. ಡಾಲರ್ ಮೌಲ್ಯನೂ ಕೂಡ ನಿಮಗೆ ಹೆಚ್ಚಾಗ್ತಿರೋ ಕಾರಣಕ್ಕಾಗಿ ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇದರ ಎಫೆಕ್ಟ್ ಈಗ ನಮ್ಮ ದಿನಬಳಕೆ ವಸ್ತುಗಳ ಮೇಲೂ ಕೂಡ ತಟ್ತಾ ಇದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18.